ನಾನು ಚರ್ಚೆ ಮಾಡುತ್ತಿದ್ದೆ ಶಿಷ್ಯೋಪನಿಷತ್ತಿನ ಬಗ್ಗೆ ಮತ್ತು ನಾನು ನನ್ನ ಈ ಪ್ರವಚನದಲ್ಲಿ ಆ ಅದ್ವಿತೀಯ ಮತ್ತು ಮಹತ್ವಪೂರ್ಣವಾದ ಶಿಷ್ಯೋಪನಿಷತ್ತಿನ ಆ ಶ್ಲೋಕಗಳನ್ನು ಮಹತ್ವಪೂರ್ಣವಾದ ಆ ಶ್ಲೋಕಗಳನ್ನು ನಿಮ್ಮೆಲ್ಲರ ಮುಂದೆ ಉದ್ಧೃತಗೊಳಿಸುತ್ತಿದ್ದೇನೆ, ಉಚ್ಚರಿಸುತ್ತಿದ್ದೇನೆ. ಯಾವುದು ಈ ಶಿಷ್ಯೋಪನಿಷತ್ತಿನ ಮಂಥನವಾಗಿದೆಯೋ ಹಾಗೂ ಸಾರಭೂತವಾದ ಚಿಂತನೆಯಾಗಿದೆಯೋ ಆ ಶ್ಲೋಕರತ್ನಗಳನ್ನು ನಾನೀಗ ಉಚ್ಚರಿಸುತ್ತಿದ್ದೇನೆ. ಈ ಅತ್ಯಂತ ಶ್ರೇಷ್ಠತಮ ಶ್ಲೋಕಗಳ ಭಾವಾರ್ಥವನ್ನೂ ಸಹ ನಾನು ನಿಮ್ಮೆದುರಿನಲ್ಲಿ ಸ್ಪಷ್ಟಪಡಿಸಲಿದ್ದೇನೆ. ಏಕೆಂದರೆ ಈ ಉಪನಿಷತ್ತು ನಮ್ಮ ಜೀವನದಲ್ಲಿ ಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅದೆಷ್ಟು ಅತ್ಯಧಿಕವಾಗಿ ಅವಶ್ಯಕವಾಗಿದೆ ಎಂಬುದನ್ನು ನಿಮಗೆಲ್ಲ ಮನದಟ್ಟು ಮಾಡಿಸುವ ಸಲುವಾಗಿ. ನಾವು ಪೂರ್ಣರಾಗಲು ಇಚ್ಛಿಸುವುದೇ ಆದರೆ, ನಾವೆಲ್ಲ ಸರಿಯಾದ ಅರ್ಥದಲ್ಲಿ ಸಾಧಕರಾಗಲು ಬಯಸುವುದೇ ಆದರೆ, ನಾವು ಸರಿಯಾದ ಅರ್ಥದಲ್ಲಿ ಈ ದಾರಿಯಲ್ಲಿ ಮುನ್ನಡೆಯುತ್ತಾ ಪೂರ್ಣತ್ವದ ಕಡೆಗೆ ಪ್ರಯಾಣ ಮಾಡಲು ಇಚ್ಛಿಸುವುದೇ ಆದರೆ, ಮತ್ತು ನಾವು ಸಮುದ್ರದ ಒಂದೇ ಒಂದು ಹನಿಯಾಗಿದ್ದರೂ ಸಹ ಪೂರ್ಣತೆಯಿಂದ ಸಮುದ್ರದಲ್ಲಿ ಬೆರೆತು ಲೀನವಾಗಿ ಅಗಾಧವಾದ ಸಮುದ್ರವಾಗಲು ಇಚ್ಛಿಸುವುದೇ ಆದರೆ, ನಾವು ಒಂದು ಸುಗಂಧ ದಿವ್ಯ ಪರಿಮಳವಾಗಲು ಇಚ್ಛಿಸಿದ್ದೇ ಆದರೆ, ನಾವು ವಸಂತ ಋತುವಾಗಲು ಬಯಸಿದ್ದೇ ಆದರೆ, ನಾವು ಅತ್ಯವಶ್ಯಕವಾಗಿ ಶಿಷ್ಯೋಪನಿಷತ್ತಿನ ಈ ಶ್ಲೋಕಗಳನ್ನು ಅರ್ಥ ಮಾಡಿಕೊಳ್ಳಲೇಬೇಕಾಗುತ್ತದೆ, ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಳ್ಳಲೇಬೇಕಾಗುತ್ತದೆ. ಮತ್ತು ಈ ಶ್ಲೋಕಗಳ ಅರ್ಥವನ್ನು ಕೇವಲ ಕೇಳುವುದಷ್ಟೇ ಅಲ್ಲ, ಪದೇ ಪದೇ ಈ ಶ್ಲೋಕಗಳನ್ನು ಆಲಿಸುತ್ತಾ ಇವುಗಳ ಮೂಲ ಅರ್ಥ ಮತ್ತು ಮೂಲ ಚಿಂತನೆಯನ್ನು ನಮ್ಮ ಶರೀರದಲ್ಲಿ ಸ್ಥಾಪಿಸಿಕೊಳ್ಳಬೇಕಾಗುತ್ತದೆ, ಪೂರ್ಣವಾಗಿ ಅರಗಿಸಿಕೊಳ್ಳಬೇಕಾಗುತ್ತದೆ, ಏಕಾಕಾರಗೊಳಿಸಿಕೊಳ್ಳಬೇಕಾಗುತ್ತದೆ, ಹೃದಯಂಗಮಗೊಳಿಸಿಕೊಳ್ಳಬೇಕಾಗುತ್ತದೆ, ಪೂರ್ಣವಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಹಾಗೆ ಮಾಡುವುದರಿಂದ ಮಾತ್ರವೇ ಈ ಯುಗದಲ್ಲಿ ಮತ್ತು ಈ ಜೀವನದಲ್ಲಿ ನಮ್ಮ ಜೀವನದ ಮೂಲ ಉದ್ದೇಶವೇನಿದೆಯೋ, ಧ್ಯೇಯವೇನಿದೆಯೋ ಹಾಗೂ ಲಕ್ಷ್ಯವೇನಿದೆಯೋ ಅವೆಲ್ಲವನ್ನೂ ನಾವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿದೆ. ಮತ್ತು ನಮ್ಮ ಜೀವನದ ಉದ್ದೇಶವೇನೆಂದರೆ ನಾವು ಒಬ್ಬ ಸಾಮಾನ್ಯ ಮನುಷ್ಯನಂತೆ ಜೀವಂತವಾಗಿರುವುದಲ್ಲ. ನಮ್ಮ ಜೀವನದ ಉದ್ದೇಶವೇನೆಂದರೆ ನಾವು ಕೇವಲ ಮಾತ್ರ ಕ್ರಿಮಿ ಕೀಟಗಳಂತೆ ಪಶು ಪಕ್ಷಿಗಳಂತೆ ಜೀವನಯಾಪನೆ ಮಾಡುತ್ತಾ ಸಾವನ್ನಪ್ಪುವುದಲ್ಲ. ನಮ್ಮ ಜೀವನದ ಉದ್ದೇಶವೇನೆಂದರೆ ನಾವು ನಮ್ಮ ಪುಣ್ಯವಶಾತ್ ಈ ಭಾರತದ ಭೂಮಿಯಲ್ಲಿ ಜನ್ಮ ಪಡೆದಿದ್ದೇವೆಂದರೆ, ಇಂತಹ ವಂಶದಲ್ಲಿ ಹುಟ್ಟಿದ್ದೇವೆಂದರೆ, ಬ್ರಹ್ಮಾಂಡದ ಇಂತಹ ಭಾಗದಲ್ಲಿ ಜನಿಸಿದ್ದೇವೆಂದರೆ, ನಾವು ಆ ದಿವ್ಯ ಜ್ಞಾನ ಮತ್ತು ಚಿಂತನೆಯನ್ನು ಯಾವುದು ನಮ್ಮ ಪೂರ್ವಿಕರ ಅತ್ಯಮೂಲ್ಯ ಜ್ಞಾನ ಭಂಡಾರವಾಗಿತ್ತೋ, ಯಾವುದನ್ನು ತಮ್ಮ ಮುಂಬರುವ ಪೀಳಿಗೆಗಳಿಗಾಗಿ ಅವರು ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಸಂಪಾದಿಸಿ ಸಂರಕ್ಷಿಸಿರುವ ಅಮೂಲ್ಯ ಜ್ಞಾನ ಸಂಪತ್ತಾಗಿದೆಯೋ ಅದನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಳಲೇಬೇಕು. ನಮ್ಮ ಪೂರ್ವಿಕರ ಜ್ಞಾನದ ಪೂರ್ಣತೆಯಿಂದ ನಮ್ಮ ಜೀವನದಲ್ಲಿ ಶ್ರೇಷ್ಠತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗುತ್ತದೆ. ಅವರ ದಿವ್ಯ ಜ್ಞಾನವನ್ನು ನಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳಬೇಕಾಗುತ್ತದೆ. ಅವರ ಪವಿತ್ರತಮ ಚಿಂತನೆಯನ್ನು ನಮ್ಮಲ್ಲಿಯೇ ನಾವು ಪೂರ್ಣತೆಯಿಂದ ಸಮಗ್ರತೆಯಿಂದ ಏಕಾಕಾರಗೊಳಿಸಿಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿಯೇ ನಾವು ಶಿಷ್ಯೋಪನಿಷತ್ತಿನ ಈ ಎಲ್ಲಾ ಶ್ಲೋಕಗಳನ್ನೂ ಕೇಳಬೇಕಾಗುತ್ತದೆ, ಓದಬೇಕಾಗುತ್ತದೆ, ನಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳಬೇಕಾಗುತ್ತದೆ ಮತ್ತು ನಂತರ ಚಿಂತನೆ ಮಾಡಬೇಕಾಗುತ್ತದೆ. ಏನೆಂದರೆ, ನಾವು ಈ ಶ್ಲೋಕಗಳ ಅನುರೂಪವಾಗಿ ಬದುಕುತ್ತಿದ್ದೇವೆಯೇ? ಈ ಶ್ಲೋಕದಲ್ಲಿ ನೀಡಿರುವ ಭಾವದಂತೆ ನಾವು ಜೀವನ ಮಾಡುತ್ತಿದ್ದೇವೆಯೇ? ನಿತ್ಯ ರಾತ್ರಿಯ ವೇಳೆ ಮಲಗುವ ಮುನ್ನ ಶಿಷ್ಯನಾದವನು ಈ ಶ್ಲೋಕಗಳನ್ನು ಶ್ರವಣ ಮಾಡಿ ಗಮನವಿಟ್ಟು ಕೇಳಿ ಮತ್ತು ಕಣ್ಣು ಮುಚ್ಚಿ ಹೀಗೆಂದು ಮನನ ಮಾಡಿದರೆ, ಈ ಶ್ಲೋಕದಲ್ಲಿ ಶಿಷ್ಯನ ಭಾವನೆ ಏನಿರಬೇಕೆಂದು ಹೇಳಲಾಗಿದೆಯೋ
ಅದರ ಅನುರೂಪವಾಗಿ ನನ್ನ ನಡವಳಿಕೆ ಇದೆಯೇ? ನನ್ನ ನಡತೆ ಅದರಂತೆ ಇಲ್ಲದಿದ್ದಲ್ಲಿ ನಾನಿನ್ನೂ ಶಿಷ್ಯನಾಗಿಲ್ಲ. ನನ್ನಲ್ಲಿ ಇನ್ನೂ ಅನೇಕ ನ್ಯೂನತೆಗಳಿವೆ ಮತ್ತು ನನ್ನಲ್ಲಿ ಇಷ್ಟೊಂದು ನ್ಯೂನತೆಗಳಿರುವಾಗ ಗುರುವು ನನಗೆ ಜ್ಞಾನವನ್ನು ಕೊಡುವುದಾದರೂ ಹೇಗೆ? ಜ್ಞಾನವನ್ನು ಸಂಗ್ರಹಿಸುವ ನನ್ನ ಜೋಳಿಗೆ ಎಲ್ಲೋ ಒಂದೆಡೆ ಹರಿದಿದ್ದರೆ ಗುರುವು ಜ್ಞಾನವನ್ನು ನೀಡಿದರೂ ಸಹ ಅದರಿಂದ ಸೋರಿ ಹೋಗುತ್ತದೆ. ಆಗ ದೋಷ ನನ್ನದೇ ಆಗುತ್ತದೆ, ಗುರುವಿನ ದೋಷವಾಗುವುದಿಲ್ಲ. ಗುರುವಿನ ಕೃಪೆಯ ಪಾತ್ರತೆಯ ನ್ಯೂನತೆ ಆಗ ನನ್ನದೇ ಆಗಿರುತ್ತದೆ. ಮತ್ತು ಯಾರು ತನ್ನ ನ್ಯೂನತೆಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಾನೆಯೋ ಅವನು ಆ ನ್ಯೂನತೆಗಳನ್ನು ತನ್ನ ಜೀವನದಿಂದ ಹೊರಹಾಕಲು ಸಮರ್ಥನಾಗುತ್ತಾನೆ. ಆ ನ್ಯೂನತೆಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಅವನು ಜೀವನದಲ್ಲಿ ಸಫಲತೆಯನ್ನು ಪಡೆಯುತ್ತಾನೆ. ಮತ್ತು ಆದ್ದರಿಂದಲೇ ನಾವು ಈ ಶ್ಲೋಕಗಳ ಮರ್ಮವನ್ನು, ಅರ್ಥವನ್ನು, ಚಿಂತನೆಯನ್ನು, ವಿಚಾರವನ್ನು ಅರ್ಥೈಸಿಕೊಳ್ಳುವುದು ಅವಶ್ಯಕವಾಗಿದೆ ಮತ್ತು ಈ ಶ್ಲೋಕಗಳ ಅನುರೂಪವಾಗಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಪ್ರಯತ್ನ ನಾವು ಮಾಡಲೇಬೇಕಾಗುತ್ತದೆ. ಮತ್ತು ನಮ್ಮಿಂದ ಖಂಡಿತವಾಗಿಯೂ ಇದು ಸಾಧ್ಯವಾಗುತ್ತದೆ. ಈ ರೀತಿ ಆ ಶ್ಲೋಕಗಳ ಅನುರೂಪತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ನಮ್ಮ ಜೀವನದ ನಿಯತಿಯಾಗಿದೆ, ಅಂದರೆ ಮೂಲ ಉದ್ದೇಶವಾಗಿದೆ ಮತ್ತು ಅಭೀಷ್ಟ ಲಕ್ಷ್ಯವಾಗಿದೆ. ಈ ರೀತಿ ಆಗುವುದರಿಂದಲೇ ನಮಗೆ ಜೀವನದಲ್ಲಿ ಪೂರ್ಣತೆಯನ್ನು ಗಳಿಸಲು ಸಾಧ್ಯವಾಗುತ್ತದೆ. ಮತ್ತು ನಮ್ಮಿಂದ ಈ ರೂಪಾಂತರಣೆ ಸಾಧ್ಯವಾಗದಿದ್ದಲ್ಲಿ ನಾವು ಕೃತಜ್ಞರೆನಿಸುತ್ತೇವೆ, ಹೇಡಿಗಳಾಗುತ್ತೇವೆ, ಪುಕ್ಕಲು ಹೃದಯದವರಾಗುತ್ತೇವೆ. ನಾವು ಎಂದಿಗೂ ಶಿಷ್ಯರಾಗುವುದು ಸಾಧ್ಯವೇ ಇಲ್ಲ. ನಮ್ಮನ್ನು ನಾವು ಶಿಷ್ಯರು ಎಂದು ಕರೆಸಿಕೊಳ್ಳುವ ಗೌರವವೂ ಸಹ ನಮಗೆ ಸಿಗುವುದಿಲ್ಲ. ಮತ್ತೆ ನಾವು ನಮ್ಮನ್ನು ಶಿಷ್ಯರು ಎಂದು ಹೇಳಿಕೊಂಡು ಸುಳ್ಳು ಜೀವನ ನಡೆಸಲು ಆಗುವುದಿಲ್ಲ. ಏಕೆಂದರೆ ಸರಿಯಾದ ಅರ್ಥದಲ್ಲಿ ನಾವು ಒಬ್ಬ ಸಾಧಾರಣ ಮಾಮೂಲಿ ವ್ಯಕ್ತಿಯಾಗಿರುತ್ತೇವೆ, ಶಿಷ್ಯರಾಗಿರುವುದಿಲ್ಲ. ಶಿಷ್ಯತ್ವದ ಪರಿಭಾಷೆ, ಶಿಷ್ಯತ್ವದ ಚಿಂತನೆ, ಶಿಷ್ಯತ್ವದ ಘನತೆ ಸಂಪೂರ್ಣವಾಗಿ ಬೇರೆಯದೇ ಆದ ವಿಷಯವಾಗಿದೆ. ಅದು ಈ ಶ್ಲೋಕಗಳ ಅನುರೂಪವಾಗಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಕ್ರಿಯೆಯ ಮೂಲಕ ಮಾತ್ರವೇ ಪ್ರಾಪ್ತವಾಗುತ್ತದೆ. ನಾನು ಈಗ ಕೆಲವು ಮಹತ್ವಪೂರ್ಣ ಶ್ಲೋಕಗಳನ್ನು ಈ ಪ್ರವಚನದ ಮಾಧ್ಯಮದಿಂದ ಸ್ಪಷ್ಟಪಡಿಸುತ್ತಿದ್ದೇನೆ. ಯಾವುದನ್ನು ಈ ಉಪನಿಷತ್ತಿನ ಋಷಿ ತಿಳಿಸಿದ್ದಾನೆ, ನಾನಲ್ಲ. ಯಾವುದನ್ನು ನಮ್ಮ ಪೂರ್ವಿಕರು ಶಾಸ್ತ್ರ ಮಂಥನದಿಂದ ತಿಳಿಸಿದ್ದಾರೆ ಮತ್ತು ಅದರ ವಿವೇಚನೆ ಮಾಡಿದ್ದಾರೆ. ಆ ಯುಗದಲ್ಲಿ ಈ ಉಪನಿಷತ್ವಾಣಿ ಸತ್ಯವಾಗಿದ್ದರೆ, ಬ್ರಾಹ್ಮಣ ಕಾಲದಲ್ಲಿ ಈ ವಾಣಿ ಸತ್ಯವಾಗಿದ್ದಲ್ಲಿ, ರಾಮಾಯಣ ಮಹಾಭಾರತ ಕಾಲದಲ್ಲಿ ಈ ವಾಣಿ ಸತ್ಯವಾಗಿದ್ದಲ್ಲಿ ಮತ್ತು ಶಂಕರಾಚಾರ್ಯರು ಶಿಷ್ಯೋಪನಿಷತ್ತನ್ನು ಸ್ವತಃ ತಮ್ಮ ಜೀವನದಲ್ಲೇ ಆಚರಿಸಲು ಪ್ರಯತ್ನ ಮಾಡಿ ಮತ್ತು ನಂತರ ಶಿಷ್ಯೋಪನಿಷತ್ತನ್ನು ಒಂದು ಧಾರ್ಮಿಕ ಗ್ರಂಥದಂತೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ಮಾತ್ರವೇ ನಾವು ಜ್ಞಾನದಲ್ಲಿ ಪೂರ್ಣತೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಮತ್ತು ಶಂಕರಾಚಾರ್ಯರ ಯುಗದಲ್ಲಿ ಈ ವಾಣಿ ಸತ್ಯವಾಗಿದ್ದಲ್ಲಿ ಇಂದಿನ ಯುಗದಲ್ಲಿಯೂ ಸಹ ಈ ವಾಣಿ ಸತ್ಯವೇ ಆಗಿದೆ. ಏಕೆಂದರೆ ಯುಗ ಬದಲಾವಣೆಯಾಗಿಲ್ಲ, ಮನುಷ್ಯ ಬದಲಾಯಿಸಿದ್ದಾನೆ ಅಷ್ಟೇ. ಮತ್ತು ಈ ಬದಲಾವಣೆ ಹೊಂದಿದ ಮನುಷ್ಯರುಗಳ ನಡುವೆ ನಾವೀಗ ಹೊಸ ಮನುಷ್ಯರನ್ನು ಹುಡುಕಬೇಕಾಗಿದೆ. ಈ ಬದಲಾವಣೆಯಾದ ಮನುಷ್ಯರ ನಡುವೆ ನಾವು ಯಾರು ತಮ್ಮಲ್ಲಿಯೇ ತಾವು ನವೀನತೆಯನ್ನು ತಮ್ಮದಾಗಿಸಿಕೊಂಡು ಜೀವನದಲ್ಲಿ ಮುನ್ನಡೆಯುತ್ತಿದ್ದಾರೋ ಅಂತಹ ಮನುಷ್ಯರನ್ನು ಶೋಧಿಸಬೇಕಾಗುತ್ತದೆ. ಅವರೇ ಇಂದಿನ ಯುಗಕ್ಕೆ ಜ್ಯೋತಿಸ್ತಂಭವಾಗಿದ್ದಾರೆ, ದೀಪಸ್ತಂಭವಾಗಿದ್ದಾರೆ. ಯಾರು ಸಾಹಸಿಗಳಾಗಿ ಜೀವನದಲ್ಲಿ ಮುಂದುವರಿಯುವ ಶಕ್ತಿ ಸಾಮರ್ಥ್ಯ ಹೊಂದಿರುವರೋ, ಯಾರು ಸರಿಯಾದ ಅರ್ಥದಲ್ಲಿ ಶಿಷ್ಯರಾಗುವ ಗೌರವ ಪ್ರಾಪ್ತಿ ಮಾಡಿಕೊಳ್ಳಲು ಸಕ್ಷಮರಾಗಿದ್ದಾರೆಯೋ ಅಂತಹ 5, 10, 20, 50 ಮಂದಿ ಶಿಷ್ಯರನ್ನು ಈ ಅಸಂಖ್ಯವಾದ ಜನಸಮುದ್ರದಿಂದ ನಾವು ಶೋಧಿಸಿ ಹೊರತಂದದ್ದೇ ಆದರೆ ಈ ಪೃಥ್ವಿ ಪುನಃ ಸುಖ, ಸಫಲತೆ ಮತ್ತು ಸಂಪನ್ನತೆಯಿಂದ ಕಂಗೊಳಿಸುತ್ತದೆ. ನಾವು ಕೇವಲ 100 ಮಂದಿ ಇಂತಹ ಶಿಷ್ಯರನ್ನು ಈ ಪೃಥ್ವಿಯಲ್ಲಿ ಶೋಧಿಸಿ
ಹೊರತಂದದ್ದೇ ಆದರೆ ಈ ದೇಶ, ಈ ವಿಶ್ವ, ಈ ಬ್ರಹ್ಮಾಂಡ ತನ್ನಲ್ಲಿಯೇ ತಾನು ಪುನಃ ಉನ್ನತಿ, ಪುನಃ ಸುಖಿ, ಪುನಃ ಸಫಲತೆ, ಪುನಃ ಜ್ಞಾನವಾನ್ ಮತ್ತು ಚೇತನಾಯುಕ್ತ ಮತ್ತು ಪುನಃ ತನ್ನಲ್ಲಿಯೇ ತಾನು ಅದ್ವಿತೀಯವಾಗಲು ಸಾಧ್ಯವಾಗುತ್ತದೆ. ಅದಕ್ಕಾಗಿಯೇ ನಾನೀಗ ಆ ಋಷಿಗಳ ವಾಣಿಯನ್ನು ಈ ಶ್ಲೋಕಗಳ ಮಾಧ್ಯಮದಿಂದ ನಿಮ್ಮೆಲ್ಲರಿಗೂ ಸ್ಪಷ್ಟಪಡಿಸುತ್ತಿದ್ದೇನೆ. ನಾರಾಯಣೋ ತ್ವಂ ನಿಖಿಲೇಶ್ವರೋ ತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್. ಜೈ ಗುರುದೇವ್. ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ ಈ ಪಾವಾನುವಾದ. ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ.